ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿ ಗಂಟೆಗೆ ಎವ್ರಿ 1 ಅವರ್ಗೆ ನಾವು ನಮ್ಮ ಫ್ರೀಕ್ವೆನ್ಸಿನ ಚೆಕ್ ಮಾಡಿಕೊಂಡು ಅದನ್ನು ಹೈ ಫ್ರೀಕ್ವೆನ್ಸಿ ಮಾಡ್ಕೊಳ್ಳೋದಕ್ಕೆ ಎವ್ರಿ 1 ಅವರ್ಗೆ ಅಲಾರಾಮ್ ಯಾವ ರೀತಿ ಇಟ್ಕೋಬೇಕು ಅಂತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ, ಜೊತೆಗೆ ಒಂದು ಒಳ್ಳೆ ರಿಂಗ್ ಟೋನ್ ಮುಖಾಂತರ. ಸೊ ಯಾವ ರೀತಿ ಅಂತ ನೋಡೋಣ. ಸೊ ನಿಮ್ಮ ಮೊಬೈಲಲ್ಲಿ ಕ್ಲಾಕ್ ಅಂತ ಇದೆ. ಸೊ ನೀವು ಆಲ್ರೆಡಿ ಅಲಾರಾಮ್ನ ಸೆಟ್ ಮಾಡ್ಕೊಂಡಿರ್ತೀರಲ್ವ. ಸೊ ಆ ಕ್ಲಾಕನ್ನು ಆ್ಯಪ್ ಓಪನ್ ಮಾಡಿ. ಸೊ ಇಲ್ಲಿ ಆಲ್ರೆಡಿ ಒಂದಷ್ಟು ಅಲಾರಾಮ್ಗಳಿರುತ್ತೆ. ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾನು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ನಾನು ಇಡ್ತಾ ಇದ್ದೀನಿ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಾನು ಎವ್ರಿ 1 ಅವರ್ಗೆ ಸೆಟ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ನಿಮ್ಮ ಅಗತ್ಯತೆಗೆ ತಕ್ಕಂಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಬೇಕು ನೀವು ಅದನ್ನ ಸೆಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಇದನ್ನ ಬೆಳಗ್ಗೆ 8 ಗಂಟೆಗೆ ಇಡ್ತಾ ಇದ್ದೀನಿ. ಸೊ AM ಅಲ್ಲಿದೆ. ಸೊ ಆನಂತರ ಇಲ್ಲಿ ರಿಪೀಟ್ ಅಂತ ಇದೆ, ನೀವು ನೋಡ್ತಿರ್ಬೋದು. ರಿಪೀಟ್ ಒನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡೈಲಿಗೆ ಸೆಟ್ ಮಾಡ್ಕೊಳ್ಳಿ. ಆವಾಗ ಇದು ಪ್ರತಿದಿನ ಅಲಾರಾಮ್ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ರಿಂಗ್ ಟೋನ್ ಅಷ್ಟೇ, ಇದು ಒಬ್ಬೊಬ್ಬರು ಮೊಬೈಲಲ್ಲೂ ಒಂಥರ ಆಪ್ಷನ್ಸ್ ಇರ್ಬೋದು, ಬಟ್ ನೀವು ಚೆಕ್ ಮಾಡಿ. ನಾನು ಇಲ್ಲಿ ನನ್ನ ಮೊಬೈಲಲ್ಲಿ ಆಲ್ ರಿಂಗ್ ಟೋನ್ಸ್ ಅಂತ ಇದೆ, ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ರೀ ಇನ್ಸ್ಟಾಲ್ಡ್ ರಿಂಗ್ ಟೋನ್ಸ್ ಅಂತ ಇದೆ, ಅಂದರೆ ಆಲ್ರೆಡಿ ಮೊಬೈಲಲ್ಲೇ ಇರುವಂಥ ರಿಂಗ್ ಟೋನ್ಸು. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಆಲ್ ಓಕೆ, ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಇದೆ. ಸೊ ನಾನು ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಟ್ ದಿಸ್ ರಿಂಗ್ ಟೋನ್ ಅಂತ ಇದೆ. ನಾನು ಓಕೆ ಕೊಟ್ಟಾಗ ಈ ಒಂದು ರಿಂಗ್ ಟೋನು ಇದಕ್ಕೆ ಸೆಟ್ ಆಗುತ್ತೆ. ಇಂಪಾರ್ಟೆಂಟ್, ಇದೆಲ್ಲ ಆದಮೇಲೆ ಮೇಲ್ಗಡೆ ರೈಟ್ ಸೈಡಲ್ಲಿ ರೈಟ್ ಮಾರ್ಕ್ ಇದೆ, ಟಿಕ್ ಮಾರ್ಕ್ ಇದೆ, ಅದನ್ನು ಸೆಟ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ 8 ಗಂಟೆಗೆ ಅಲಾರಾಮ್ ಸೆಟ್ ಆಗಿದೆ. ಸೊ ಇವಾಗ ನೆಕ್ಸ್ಟು ಇದೇ ಥರ 9 ಗಂಟೆಗೆ, ಓಕೆನಾ. ಸೊ ಬೆಳಗಿನ ಜಾವ 9 ಗಂಟೆ ಕೊಟ್ಟಿದ್ದೀನಿ. ಅಗೈನ್ ರಿಪೀಟ್ ಡೈಲಿ ಕೊಟ್ಟಿದ್ದೀನಿ. ರಿಂಗ್ ಟೋನನ್ನು ಸೆಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಕೆಳಗಡೆ ಆಲ್ ರಿಂಗ್ ಟೋನ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ರೀ ಇನ್ಸ್ಟಾಲ್ಡ್ ರಿಂಗ್ ಟೋನ್ಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಆಲ್ ಓಕೆ. ಇದು ನಿಮಗೆ ವಾಟ್ಸಪ್ಪಲ್ಲಿ ರಿಂಗ್ ಟೋನ್ ನಾನು ಕಳಿಸ್ತೀನಿ. ಸೊ ಆವಾಗ ನಿಮ್ಮ ಮೊಬೈಲಲ್ಲೂ ಕೂಡ ಈ ಒಂದು ಆಪ್ಷನ್ಸ್ ಬರುತ್ತೆ, ಓಕೆನಾ. ಸೊ ಅದನ್ನು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಬೇಕು. ಸೊ ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಮೇಲ್ಗಡೆ ರೈಟ್ ಸೈಡಲ್ಲಿ ರೈಟ್ ಮಾರ್ಕ್ ಇದೆ, ಅದನ್ನೇ ಕ್ಲಿಕ್ ಮಾಡಬೇಕು. ಸೊ ಇವಾಗ 9 ಗಂಟೆಗೂ ಕೂಡ ಸೆಟ್ ಆಗಿದೆ. ಇದೇ ಥರ ಅಗೈನ್ 10 ಗಂಟೆಗೆ AM ರಿಪೀಟ್ ಇರೋದನ್ನು ಡೈಲಿ. ಆನಂತರ ರಿಂಗ್ ಟೋನು ನಾನು ಆಲ್ ರಿಂಗ್ ಟೋನಲ್ಲಿ ಬಂದು ಪ್ರೀ ಇನ್ಸ್ಟಾಲ್ ರಿಂಗ್ ಟೋನ್ಸ್ಗೆ ಬಂದು ಇಲ್ಲಿ ಆಲ್ ಓಕೆ, ಆ ಒಂದು ರಿಂಗ್ ಟೋನ್ ಮೇಲೆ ಅಪ್ಲೈ ಮಾಡಿ ಓಕೆ ಅಂತ ಕೊಡ್ತಾಯಿದ್ದೀನಿ. ಸೊ ಇದು ಸೆಲೆಕ್ಟ್ ಆಗಿರುತ್ತೆ. ಅಗೈನ್ ಇಲ್ಲಿ ನಾನು ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಅದೇ ಥರ ಬೆಳಗ್ಗೆ 11 ಗಂಟೆಗೆ AM, ಎರಡನೇ ಆಪ್ಷನು ರಿಪೀಟ್ ಅಂತ ಇದೆ, ಈ ರಿಪೀಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೈಲಿ ಅಂತ ಕೊಡಬೇಕು. ಸೊ ಆನಂತರ ರಿಂಗ್ ಟೋನ್, ಆಲ್ ರಿಂಗ್ ಟೋನ್ಸ್, ಇದರಲ್ಲಿ ಪ್ರೀ ಇನ್ಸ್ಟಾಲ್ಡ್ ರಿಂಗ್ ಟೋನ್ಸ್, ಇಲ್ಲಿ ಆಲ್ ಓಕೆ ಅಂತ ಇದೆ. ಸೊ ಅದ್ರ ಮೇಲೆ ಅಪ್ಲೈ ಮಾಡಿ ಓಕೆ ಕೊಡಬೇಕು. ಬ್ಯಾಕ್ ಬಂದು ಆ್ಯಡ್ ಅಲಾರಾಮ್ ಮೇಲೆ ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದೇ ಥರ ಮತ್ತು 12 ಗಂಟೆಗೆ. ಸೊ 12 ಗಂಟೆ AM ಅಲ್ಲ, PM, ಓಕೆನಾ. ಸೊ 12 ಗಂಟೆ PM ಅಂತ ಕೊಟ್ಟರೆ ಮಧ್ಯಾಹ್ನ 12 ಗಂಟೆ ಹೊಡ್ಕೊಳ್ಳುತ್ತೆ. ನೀವು 12 ಗಂಟೆ AM ಅಂತ ಕೊಟ್ಟರೆ ಬೆಳಗ್ಗೆ ಜಾವ ಹೊಡ್ಕೊಳ್ಳುತ್ತೆ, ಓಕೆ. ಸೊ ಅಗೇನ್ ಇಲ್ಲಿ ರಿಪೀಟ್ ಡೈಲಿ ರಿಂಗ್ ಟೋನ್, ಆಲ್ ರಿಂಗ್ ಟೋನ್, ಇಲ್ಲಿ ಪ್ರೀ ಇನ್ಸ್ಟಾಲ್ ರಿಂಗ್ ಟೋನ್, ಆಲ್ ಓಕೆ. ಸೊ ಅದ್ರ ಮೇಲೆ ಅಪ್ಲೈ ಮಾಡಿ ಓಕೆ ಕೊಡಬೇಕು. ಬ್ಯಾಕ್ ಬಂದು ಆ್ಯಡ್ ಅಲಾರಾಮ್ ಇದೆಯಲ್ಲ, ಅಲ್ಲಿ ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಅಗೇನ್ ರಿಪೀಟ್ ಇರೋ ಕಡೆ ಡೈಲಿ ಕೊಡಬೇಕು. ರಿಂಗ್ ಟೋನ್ ಇರೋ ಕಡೆ ಆಲ್ ರಿಂಗ್ ಟೋನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರೀ ಇನ್ಸ್ಟಾಲ್ಡ್ ರಿಂಗ್ ಟೋನ್ಸ್, ಇಲ್ಲಿ ಆಲ್ ಓಕೆ ಅಂತ ಇದೆ. ಸೊ ಅಲ್ಲಿ ಓಕೆ ಕೊಡಬೇಕು. ಸೊ ವಾಪಸ್ ಬಂದು ಇಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ಸೊ ಇದೇ ಥರ ಮತ್ತೆ ಮಧ್ಯಾಹ್ನ 2 ಗಂಟೆಗೆ ರಿಪೀಟ್ ಇರೋ ಕಡೆ ಡೈಲಿ, ರಿಂಗ್ ಟೋನ್ ಇರೋ ಕಡೆ ಆಲ್ ರಿಂಗ್ ಟೋನ್ಸ್, ಓಕೆ. ಸೊ ಆಲ್ ರಿಂಗ್ ಟೋನ್ಸಲ್ಲಿ ಪ್ರೀ ಇನ್ಸ್ಟಾಲ್ ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡಬೇಕು. ಆಲ್ ಓಕೆ ಮೇಲೆ ಓಕೆ ಕೊಡಬೇಕು. ಸೊ ಇಲ್ಲಿ ಬಂದ ಮೇಲೆ ಇಲ್ಲಿ ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು 3 ಗಂಟೆಗೆ ಸೊ ರಿಪೀಟ್ ಇರೋ ಕಡೆ ಡೈಲಿ, ರಿಂಗ್ ಟೋನ್ ಇರೋ ಕಡೆ ಆಲ್ ರಿಂಗ್ ಟೋನ್ಸ್, ಪ್ರೀ ಇನ್ಸ್ಟಾಲ್ ರಿಂಗ್ ಟೋನ್ಸ್, ಆಲ್ ಓಕೆ.
ಓಕೆ ಕೊಟ್ಟು ನೀವು ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು 4 ಗಂಟೆಗೆ. ಓಕೆ, ಸೊ ರಿಪೀಟ್ ಇರೋ ಕಡೆ ಡೈಲಿ ಕೊಡಬೇಕು. ಸೊ ರಿಂಗ್ ಟೋನ್ ಇರೋ ಕಡೆ ಆಲ್ ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಲೋಕಲ್ ರಿಂಗ್ ಟೋನ್ ಮೇಲೂ ಕ್ಲಿಕ್ ಮಾಡ್ಬೋದು, ಅವಾಗ ಏನಾದರೂ ಮ್ಯೂಸಿಕ್ ಮೇಲೆ ಹೋಗುತ್ತೆ. ಸೊ ಇವೆಲ್ಲ ಏನಾಗುತ್ತೆ ಅಗೇನ್ ಇದು ಯಾವುದೇ ಎಲ್ಲೆಲ್ಲಿದೆ ಅಂತ ಹುಡುಕೋಕ್ಕಾಗಲ್ಲ. ಸೊ ಆ ಕಾರಣಕ್ಕೋಸ್ಕರ ನೀವು ಪ್ರೀ ಇನ್ಸ್ಟಾಲ್ ರಿಂಗ್ ಟೋನ್ಸ್ಗೆ ಬಂದರೆ ಅಲ್ಲಿ ಅದು ಇರುತ್ತೆ. ಓಕೆ, ಸೊ ಇವಾಗ ಇಷ್ಟೆಲ್ಲ ಆಯಿತು. ಇದ್ರ ಮೇಲೆ ಓಕೆ ಕೊಡ್ತೀನಿ. ಸೊ 4 ಗಂಟೆ ಆಗಿದೆ. ಈಗ ನಾನು ಇದರಲ್ಲಿ ಇನ್ನೊಂದು ಬೇರೆ ಒಂದು ನಾವು ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ಇವಾಗ ನೋಡಿ, ನಾನು 5 ಗಂಟೆಗೆ ಅಲಾರಾಮ್ನ ಸೆಟ್ ಮಾಡ್ತಾಯಿದ್ದೀನಿ. ಓಕೆನಾ, 5 ಗಂಟೆ ಇದೆ, PM ಇದೆ. ಓಕೆ, ರಿಪೀಟು ಡೈಲಿ ಕೊಟ್ಟಿದ್ದೀನಿ. ಓಕೆ, ಸೊ ನೆಕ್ಸ್ಟು ರಿಂಗ್ ಟೋನ್ ಕೂಡ ನಾನು ಪ್ರಾಪರಾಗಿ ಯಾವುದನ್ನು ಬೇಕೋ ಅದನ್ನೇ ಸೆಟ್ ಮಾಡಿದ್ದೀನಿ. ಎಲ್ಲ ಆಯಿತು. ಆದರೆ ನಾನು ಅಕಸ್ಮಾತ್ ಇಲ್ಲಿ ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನಾನು ಹೀಗೆ ವಾಪಸ್ ಬಂದರೆ ಇಲ್ಲಿ ನೀವು ನೋಡ್ಬೋದು 5 ಗಂಟೆಗೆ ಅಲಾರಾಮ್ ಸೆಟ್ ಆಗಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಅಗೈನ್ 5 ಗಂಟೆ PM, ರಿಪೀಟ್ ಡೈಲಿ, ರಿಂಗ್ ಟೋನ್, ಪ್ರೀ ಇನ್ಸ್ಟಾಲ್ ರಿಂಗ್ ಟೋನಲ್ಲಿ ಆಲ್ ಓಕೆ. ಸೊ ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಸೊ ಅದೇ ಥರ ಮತ್ತೆ ನಾನು ಸಾಯಂಕಾಲ 6 ಗಂಟೆಗೆ ಅಲಾರಾಮ್ ಕೊಡ್ತಾಯಿದ್ದೀನಿ. ಸೊ ರಿಪೀಟ್ ಇರೋ ಕಡೆ ಡೈಲಿ, ರಿಂಗ್ ಟೋನ್. ಅಕಸ್ಮಾತ್ ನಿಮಗೆ ಈ ಆಲೋಕೆ ರಿಂಗ್ ಟೋನೇ ಬೇಡ, ನಿಮಗೆ ಯಾವುದೋ ಪರ್ಟಿಕ್ಯುಲರಾಗಿ ಬೇಕಾಗಿರುವಂಥ ರಿಂಗ್ ಟೋನ್ ಬೇಕು ಅಂದರೂ ಕೂಡ ನೀವು ಅದನ್ನು ಖಂಡಿತವಾಗ್ಲೂ ಸೆಟ್ ಮಾಡ್ಬೋದು. ಓಕೆ, ಸೊ ಇವಾಗ ನಾನು ಮತ್ತೆ 7 ಗಂಟೆಗೆ ಅಲಾರಾಮ್ ಕೊಡ್ತಾಯಿದ್ದೀನಿ. ಸೊ ರಿಪೀಟ್ ಇರೋ ಕಡೆ ನೀವು ಡೈಲಿ ಕೊಡೋದನ್ನು ಮಾತ್ರ ಮರಿಬೇಡಿ, ಅದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಒಂದಿನ ಅಲಾರಾಮ್ ಹೊಡ್ಕೊಳ್ಳುತ್ತೆ, ನೆಕ್ಸ್ಟ್ ನೀವು ಚೆಕ್ ಮಾಡಿದ್ರೆ ಇಲ್ಲಿ ಯಾಕೆ ಅಲಾರಾಮ್ ಬರಲೇ ಇಲ್ವಲ್ಲ ಅಂತ ಅನಿಸುತ್ತೆ. ಓಕೆನಾ, ಸೊ ಆ ಕಾರಣಕ್ಕೋಸ್ಕರ ಇದೆಲ್ಲ ಆದಮೇಲೆ ಇಲ್ಲಿ ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇದಕ್ಕೆ ಅಂತ ಬೇರೆ ರಿಮೈಂಡರ್ ಆ್ಯಪ್ಗಳು ಕೂಡ ಸಿಗುತ್ತೆ, ಬಟ್ ಅದಕ್ಕೋಸ್ಕರ ಅಂತ ಇನ್ನೊಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬದಲು ಸಿಂಪಲ್ಲಾಗಿ ಎಲ್ಲರ ಮೊಬೈಲಲ್ಲೂ ಇರುವಂಥ ಸೆಟ್ಟಿಂಗ್ಸ್ ಮುಖಾಂತರ ಯಾವ ರೀತಿ ಮಾಡ್ಬೋದು ಅಂತ ನೋಡಿದಾಗ ನಮಗೆ ಇದು ತುಂಬ ಸರಳವಾಗಿ ಸಿಕ್ಕಿರುವಂತಹ ಆಪ್ಷನ್. ಸೊ ಹಾಗಾಗಿ ಇದು ಎಲ್ರಿಗೂ ಕೂಡ ಸೂಟಬಲ್ ಆಗುತ್ತೆ ಮತ್ತು ಸೆಟ್ ಆಗುತ್ತೆ. ಸೊ ಈಗ ನೆಕ್ಸ್ಟು 9 ಗಂಟೆ ರಿಪೀಟ್ ಇರೋ ಕಡೆ ಡೈಲಿ, ರಿಂಗ್ ಟೋನ್. ಸೊ ಇಲ್ಲಿ ಬಂದು ಆಲ್ ಓಕೆ. ಸೊ ಇಲ್ಲಿ ರೈಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಫೈನಲ್ 10 ಗಂಟೆಗೆ ನಾನು ಇಡ್ತಾಯಿದ್ದೀನಿ ಡೈಲಿ, ಡಿಫಾಲ್ಟ್ ರಿಂಗ್ ಟೋನು ನಾನು ಆಲ್ ಓಕೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ರಿಂಗ್ ಟೋನು ನಿಮಗೆ ನಿಮ್ಮ ಗ್ರೂಪಲ್ಲಿ ಕೂಡ ಇವಾಗ ಬರುತ್ತೆ, ನೀವು ಅದ್ರ ಮುಖಾಂತರ ಸೆಟ್ ಮಾಡ್ಬೋದು. ಸೊ ಇಷ್ಟು ಸರಳವಾಗಿರುವಂಥ ಒಂದು ಮೆಥಡು. ಜೊತೆಗೆ ಬೆಳಗ್ಗೆ 5 ಗಂಟೆ ಕ್ಲಾಸ್ ಅಟೆಂಡ್ ಆಗೋದಕ್ಕೆ 5 ಗಂಟೆಗೆ ಅಲಾರಾಮ್ ಇಟ್ಕೊಳ್ಳೋ ಬದಲು ಸೊ ಈ ಥರ ಒಂದು 2-3 ಅಲಾರಾಮ್ ನೀವು ಇಟ್ಕೊಂಡ್ರೆ ಅದು ಕೂಡ ನಿಮಗೆ ಸಪೋರ್ಟ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೋ ಮಚ್. ಅಗೇನ್ ಇದ್ರ ಬಗ್ಗೆ ಮತ್ತೇನಾದ್ರು ನಿಮಗೆ ಕ್ವಶನ್ಸ್ ಇದ್ದರೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡಿ, ಮತ್ತೆ ಇನ್ಯಾವ ರೀತಿ ಸೆಟ್ಟಿಂಗ್ ಚೇಂಜ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಬ್ಯೂಟಿಫುಲ್ ಡೇ.